ನಮಸ್ಕಾರ, ನಾನು ಶುಭಾ. ಕೊಬ್ಬರಿ ತುರಿಯೋ ಪ್ಲೇಟ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಈ ಥರ ಪ್ಲೇಟ್ಸು ಹಿಂದ್ಗಡೆ ಸ್ಟಾರ್ ಕೊಟ್ಟಿರ್ತಾರಲ್ಲ, ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ, ನಾನು ನಮ್ಮ ಮನೇಲಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಶುಂಠಿ ತಗೋಬೇಕು. ಇವಾಗ ಸಿಪ್ಪೆ ತೆಗಿಬೇಕಂದ್ರೆ ನಾವು ಚಾಕುವಲ್ಲಿ ಸಿಪ್ಪೆ ತೆಗ್ದಿದ್ದೀವಿ ಅಂದರೆ ಲೇಟ್ ಕೂಡ ಆಗುತ್ತೆ, ಮತ್ತು ಜಾಸ್ತಿ ಶುಂಠಿ ವೇಸ್ಟ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಶುಂಠಿ ಸಿಪ್ಪೆನೂ ಹೋಗುತ್ತೆ, ಜಾಸ್ತಿ ವೇಸ್ಟ್ ಕೂಡ ಆಗಲ್ಲ. ನನ್ನ ಹತ್ರ ಸ್ವಲ್ಪನೇ ಶುಂಠಿ ಇತ್ತು, ಇಷ್ಟು ಬೇಕಾಗಿತ್ತು, ಇದನ್ನು ಮಾತ್ರ ನಾನು ಸಿಪ್ಪೆ ತಗೊಂಡಿದ್ದೀನಿ. ನೀವು ಎಲ್ಲ ಶುಂಠಿನೂ ಸಿಪ್ಪೆ ತೆಗೆದುಬಿಟ್ಟು ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು, ಇಲ್ಲ ಪೇಸ್ಟ್ ಮಾಡಿ ಎತ್ತಿಕ್ಬೋದು. ನೋಡಿ, ವೇಸ್ಟ್ ಅಷ್ಟು ಹೋಗಿಲ್ಲ. ನೆಕ್ಸ್ಟ್ ಟಿಪ್ಸು, ಟೊಮೊಟೊ ನಾವು ರಸಮ್ಗೆಲ್ಲ ಯೂಸ್ ಮಾಡಬೇಕಂದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀವಿ, ಅದ್ರ ನಾವು ರುಬ್ಕೊತೀವಿ. ನಿಮಗೆ ಕರೆಂಟು ಇಲ್ಲ, ಅಕಸ್ಮಾತಾಗಿ ಇವಾಗ ಒಂದೇ ಒಂದು ಟೊಮೊಟೊ ಇಲ್ಲ 2 ಟೊಮೊಟೊ ಬೇಕು, ಇದನ್ನು ಮಿಕ್ಸಿ ಜಾರ್ಗೆ ಹೆಂಗೆ ಹಾಕ್ಕೊಳ್ಳೋದು? ಆ ಟೈಮಲ್ಲಿ ನೀವು ಈ ಥರ ತುರಿದು ಬಿಡಿ. ನೋಡಿ, ಮೇಲೆ ಸಿಪ್ಪೆ ಬರುತ್ತಲ್ಲ, ಇದನ್ನು ಬಿಸಾಕ್ಬಿಡಿ. ನೀವು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಯಾವ ಥರ ಬರುತ್ತೋ ನುಣ್ಣಗೆ, ಸೇಮ್ ಹಂಗೆ ರಸಮ್ಗೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಬೇರೆ ಯಾವುದೇ ರೆಸಿಪಿಗಾಗಲಿ ನಿಮಗೆ ಟೊಮೊಟೊ ರುಬ್ಕೊಂಡು ಹಾಕ್ಕೋಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಟಿಪ್ಸು, ಈರುಳ್ಳಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ಸೇಮ್ ಇದೇ ಥರ ಕಟ್ ಮಾಡ್ಕೋಬೇಕು ನೀವು ಕೂಡ. ನಿಮ್ಮ ಹತ್ರ ಟೈಮ್ ಇಲ್ಲ, ತಕ್ಷಣ ಈರುಳ್ಳಿ ಕಟ್ ಮಾಡಬೇಕು, ಆ ಟೈಮಲ್ಲಿ ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು. ನೀವು ಎಷ್ಟೇ ಈರುಳ್ಳಿ ಬೇಕಾದರೂ ಈ ಥರ ಮಾಡ್ಕೋಬೋದು. ಆಲೂಗಡ್ಡೆ ಚಿಪ್ಸ್ ಮಾಡೋದು ಕೊಟ್ಟಿರ್ತಾರಲ್ಲ, ಇದರಲ್ಲಿ ಈರುಳ್ಳಿನ ಸೇಮ್ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡ್ಕೊಂಡಿದ್ದೀನಿ. ಅಂದರೆ ಉದ್ದುದ್ದ ತುಂಬ ಸಣ್ಣಗೆ, ನೀವು ಚಾಕುವಲ್ಲಿ ಕಟ್ ಮಾಡಿದ್ರೂ ಆಗಲ್ಲ, ಅಷ್ಟು ಸಣ್ಣ ಇರುತ್ತೆ, ಬೇಗನೂ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟನ್ನು ಈ ಥರ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 4ನೇ ಟಿಪ್ಸು, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಅಕಸ್ಮಾತಾಗಿ ನಿಮಗೆ ಕುಟ್ಟುಬಿಟ್ಟು ಹಾಕ್ಕೊಳ್ಳೋಬೇಕಾಗಿರುತ್ತೆ, ಇಲ್ಲ ಬೆಳ್ಳುಳ್ಳಿ ಶುಂಠಿ ನಿಮಗೆ ಫ್ರೈಡ್ ರೈಸ್ಗೆಲ್ಲ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು. ಆ ಟೈಮಲ್ಲಿ ಈ ಥರ ತುರ್ಕೊಂಡಿದ್ದೀರಂದರೆ ತುಂಬ ಸಣ್ಣಗೆ ಬರುತ್ತೆ. ಇಲ್ಲ ನಮ್ಮ ಹತ್ರ ಟೈಮೇ ಇಲ್ಲ, ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋಕ್ಕೂ ಟೈಮ್ ಇಲ್ಲ ಅನ್ನೋರು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತಗೊಂಡು ಈ ಥರ ತುರಿಬೇಕು. ನೋಡಿ, ಮೇಲೆ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ. ಇದು ತುಂಬ ಚೆನ್ನಾಗಿದೆ. ನಮಗೆ ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗಿರುತ್ತೆ, ಆದರೆ ಸಿಪ್ಪೆ ತೆಗಿಯೋಕ್ಕೆ ಟೈಮೇ ಇಲ್ಲ, ತಕ್ಷಣ ನಮಗೆ ಬೆಳ್ಳುಳ್ಳಿ ಬೇಕು. ಆ ಟೈಮಲ್ಲಿ ನೀವು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು, ತುಂಬ ಯೂಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಟಿಪ್ಸ್ ತಗೊಂಡಿದ್ದೀನಿ. ಈ ಟಿಪ್ಸಲ್ಲಿ ನಾನು ಸೋಪ್ ತಗೊಂಡಿದ್ದೀನಿ, ನಮ್ಮ ಮನೇಲಿ ಯೂಸ್ ಮಾಡೋ ಅಂಥ ಸೋಪು. ಸ್ವಲ್ಪ ತುರ್ಕೊತಾ ಇದ್ದೀನಿ. ನೀವು ಯಾವುದೇ ಸೋಪ್ ಆಗಲಿ ಸ್ವಲ್ಪ ತಗೋಬೇಕು, ಫುಲ್ ಸೋಪ್ ಏನು ಬೇಡ, ಒಂದು ಸ್ವಲ್ಪ ತುರ್ಕೊಂಡೆ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಸೋಪ್ ಕರಗೋ ಅಷ್ಟು, ಜಾಸ್ತಿ ಹೊತ್ತೇನು ಬೇಡ. ನೋಡಿ, ಸೋಪ್ ಎಲ್ಲ ಕರಗಿದೆಯಲ್ಲ, ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ನೋಡಿ, ಸೇಮ್ ಈ ಥರ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೇ. ಸೇಮ್ ನಾನು ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಇರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಯಿಲ್, ಬಾದಾಮ್ ಆಯಿಲ್ ಆಗಲಿ ಇಲ್ಲ ಆಲಿವ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ಚೂರು ಹಾಕ್ಕೊಳ್ಳಿ, ಆವಾಗ ಅದು ಗಟ್ಟಿ ಬರಲ್ಲ. ಮತ್ತು ಆಯಿಲ್ ಹಾಕೋದ್ರಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಿಮಗೆ ಹ್ಯಾಂಡ್ ವಾಶ್ ಆಗಿ ಯೂಸ್ ಮಾಡ್ಕೋಬೋದು. ನಿಮ್ಮದೇ ಹ್ಯಾಂಡ್ ವಾಶ್ದು ಯಾವುದನ್ನು ವೇಸ್ಟ್ ಈ ಥರ ಬಾಟಲ್ ಇದ್ದರೆ ಅದ್ರ ಒಳಗಡೆಗೆ ಇದನ್ನು ತುಂಬಿಸ್ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಸೋಪ್ನೇ ಇವಾಗ ಚಿಪ್ಸ್ ಹೆಂಗೆ ತುರಿತೀರಿ ಹಂಗೆ ತುರ್ಕೊಬಿಟ್ಟಿದ್ದೀನಿ ಅಂದರೆ ಚಿಪ್ಸ್ ಇದರಲ್ಲಿ ಉದ್ದುದ್ದ ಬರುತ್ತೆ. ಅದನ್ನು ಬೇಕಾದರೆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಹ್ಯಾಂಡ್ ವಾಶ್ ಥರ ಯೂಸ್ ಮಾಡ್ಬೋದು. ಇಲ್ಲ ಈ ಥರ ಬೇಕಂದರೆ ಈ ಥರ ಕೂಡ ಮಾಡ್ಕೋಬೋದು. ಇದು ತುಂಬ ದಿನ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಮನೆಯಲ್ಲೇ ಮಾಡಿರೋದು ನೋಡಿ, ತೋರಿಸ್ತಾ ಇದ್ದೀನಿ. ಗಟ್ಟಿ ಕೂಡ ಆಗಲ್ಲ ಈ ಥರ ಮಾಡೋದ್ರಿಂದ. ನೆಕ್ಸ್ಟ್ ಟಿಪ್ಸು, ಇವಾಗ ಮೆಂತ್ಯ ಆಗಲಿ ಇಲ್ಲ ನುಗ್ಗೆ ಸೊಪ್ಪಾಗಲಿ ತರ್ತೀವಲ್ಲ, ಇವಾಗ ನುಗ್ಗೆ ಸೊಪ್ಪು ಅಷ್ಟೇ, ನಾವು ಒಂದಿನ ಬಿಟ್ಟರೆ ಬಟ್ಟೆಯಲ್ಲಿ ಏನೋ ಸುತ್ತರೆ ಎಲೆ ಸಪ್ರೇಟ್ ಆಗುತ್ತೆ. ತಕ್ಷಣ ನಮಗೆ ಸೊಪ್ಪು ಬೇಕು ಅಂದಾಗ ನೋಡಿ, ಇದ್ರೊಳಗಡೆಗೆ ಹಾಕ್ಬಿಟ್ಟು ಈ ಥರ ಕೆಳಗಡೆಯಿಂದ ಎಳ್ದಿದ್ದೀರಂದರೆ ಎಲೆ ಸಪ್ರೇಟ್ ಆಗ್ತಾ ಇರುತ್ತೆ. ಒಂದೇ ಸತಿಗೆ ಒಂದು 4-5 ಇಟ್ಬಿಟ್ಟು ಈ ಥರ ಮಾಡ್ಕೋಬೋದು. ಏನಾದರೂ ನೀವು ಮಕ್ಕಳಿಗೆ ಡಿಫ್ರೆಂಟಾಗಿ ಸ್ನ್ಯಾಕ್ಸ್, ಇವಾಗ ಗೋಧಿ ಹಿಟ್ಟು ನಮ್ಮ ಮನೇಲಿ ಉಳಿದಿತ್ತು, ಇದರಲ್ಲಿ ನಾನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಸ್ವೀಟ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಅಷ್ಟೇ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂದಾಗ, ಇಲ್ಲ ಡಿಫ್ರೆಂಟ್ ಶೇಪಲ್ಲಿ ಮಾಡಬೇಕು ಮಕ್ಕಳಿಗೆ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂದಾಗ ಈ ಥರ ಮಾಡ್ಕೋಬೋದು. ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಮತ್ತೆ ನಿಮಗೆ ಆ ಶೇಪ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಬರುತ್ತೆ, ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಟಿಪ್ಸ್ ಇದು, ನಾವು ಕೊಬ್ಬರಿ ಅಂತೂ ಸಾಮಾನ್ಯವಾಗಿ ಇದರಲ್ಲೇ ಈ ಥರ ತುರ್ಕೊತೀವಲ್ಲ, ಎಲ್ಲರೂ ಅಷ್ಟೇ ಕೊಬ್ಬರಿ ತುರಿಬೇಕಂದ್ರೆ ಇದರಲ್ಲಿ ತುರಿತೀವಿ. ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಸ್ಟಾರ್ ಥರ ಬಂದಿರುತ್ತಲ್ಲ, ಇದರಲ್ಲಿ ತಿರುಗಿಸ್ಬಿಟ್ಟು ಮತ್ತೆ ತುರಿತಾ ಇದ್ದೀನಿ. ನೋಡಿ, ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಇದು ತುಂಬ ಸಣ್ಣಗೆ ಬರುತ್ತೆ ನೋಡಿ. ಇವಾಗ ನಾವು ಮಿಕ್ಸಿ ಜಾರ್ಗೆಲ್ಲ ಹಾಕಿದಾಗ ಕೊಬ್ಬರಿ ಎಷ್ಟು ನಿಮಗೆ ಇವಾಗ ಪಲ್ಯಕ್ಕೆಲ್ಲ ಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೋಬೋದು. ಬೇಕಾದರೆ ಕ್ಯಾರೆಟು ಬೀಟ್ರೂಟ್ ಎಲ್ಲ ತುರ್ಕೋಬೋದು. ನೀವೇನಕ್ಕೆ ಯೂಸ್ ಮಾಡ್ತೀರಂತ ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.